ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ರೋಶು ಬರೆದಿಟ್ಟಿರುವ ಡೆತ್ ನೋಟ್ನಲ್ಲಿ ಏನಿತ್ತು ಅಂತ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಅವರು ಏನು ಬರೆದಿಟ್ರು, ಅವರ ಸಾವಿಗೆ ಯಾರು ಕಾರಣ, 1 ತಿಂಗಳ ಹಿಂದೆ ಮದುವೆಯಾಗಿದ್ದ ಆ ಹುಡುಗಿಯ ಹಾಗೂ ಆ ಹುಡುಗಿಯ ಮನೆಯವರು ಎಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ರೋಶುರವರಿಗೆ, ಏನಕ್ಕೆ ಇವರು ಸಾಯಲು ನಿಜವಾದ ಕಾರಣ ಏನು ಅಂತ ನಾನೀಗ ಹೇಳ್ತೀನಿ ಬನ್ನಿ. ಮೊದಲಿಗೆ ಅವರು ಲೆಟರ್ನಲ್ಲಿ ಏನು ಬರೆದಿಟ್ಟಿದ್ದರು ಅಂತ ಹೇಳ್ತೀನಿ ಕೇಳಿ. ನೀವು ಈ ಲೆಟರ್ನ ಓದುವಷ್ಟರಲ್ಲಿ ನಾನು ನಿಮ್ಮಿಂದ ದೂರವಾಗಿ ಹೋಗಿರ್ತೀನಿ. 3 ತಿಂಗಳ ಹಿಂದೆ 100 ಕನಸು ಹೊತ್ತು ಮದುವೆಯಾಗಿದ್ದೆ. ಎಲ್ಲವೂ ಚೆನ್ನಾಗಿತ್ತು. ಇದ್ದಕ್ಕಿದ್ದಂತೆ ಬಿರುಗಾಳಿಗೆ ಸಿಕ್ಕಿಯೇ ಸಂಸಾರ ಚೂರು ಚೂರು ಆಯಿತು. ಆಗಸ್ಟ್ 3ನೇ ತಾರೀಕು ನನ್ನ ಹೆಂಡತಿ ಮನೆಯವರು ನನ್ನ ಮೇಲೆ ಕಿರುಕುಳದ ಆರೋಪದ ಮೇಲೆ ಕಂಪ್ಲೇಂಟ್ ಕೊಟ್ಟರು. ನಾನು ಸುಮ್ಮನೆ ಕೂರಲಿಲ್ಲ, ರಿಟರ್ನ್ ಕಂಪ್ಲೇಂಟ್ ಕೊಟ್ಟೆ. ಆಗಸ್ಟ್ 5 ಮತ್ತು 6ನೇ ತಾರೀಕು ಏನಾಯಿತು ಅಂತ ಯಾರಿಗೂ ಗೊತ್ತಿಲ್ಲ. ಈ ಸತ್ಯ ನನ್ನಲ್ಲಿ ಮಣ್ಣಾಗ್ತಾ ಇದೆ. 2 ದಿನಗಳಲ್ಲಿ ನಾನು ಅನುಭವಿಸಿದ ನರಕ ಯಾತನೆ ಯಾರಿಗೂ ಬೇಡ. ಹೋಗಿ ಬರ್ತೀನಿ. ಇಂತಿ ನಿಮ್ಮ ರೋಶು ಎಂದು ಲೆಟರ್ನಲ್ಲಿ ಬರೆದಿಟ್ಟಿದ್ದಾರೆ. ಈ ಲೆಟರ್ ಸಿಕ್ಕಿದರೂ ಕೂಡ ಇಲ್ಲಿಯವರೆಗೂ ಹುಡುಗಿಯ ಮನೆಯವರ ಮೇಲೆ ಯಾವುದೇ ರೀತಿಯ ಆಕ್ಷನ್ ತೆಗೆದುಕೊಂಡಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಇವರು ಸಾಯೋದಕ್ಕೆ ನಿಜವಾಗಿಯೂ ಕಾರಣ ಅವರ ತಾಯಿ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳ್ತೀನಿ ಗೊತ್ತಾ? ನಿಜವಾಗಿಯೂ ಅವರ ತಾಯಿ ಇವತ್ತು ಇದ್ದಿದ್ದರೆ ಈ ಮದುವೆ ಆಗಲು ಬಿಡುತ್ತಿರಲಿಲ್ಲ. ಮೊದಲಿಗೆ ಇವರ ತಾಯಿಯೇ ಈ ಹುಡುಗಿಯನ್ನು ನೋಡಿದ್ದು ಸಾಯೋಕ್ಕಿಂತ ಮುಂಚೆ. ಆದರೆ ಈ ಹುಡುಗಿಯ ಮನೆಯವರು ಇಷ್ಟೊಂದು ಟಾರ್ಚರ್ ಕೊಡ್ತಾರೆ ನನ್ನ ಮಗನಿಗೆ ಅಂತ ತಾಯಿಗೆ ಗೊತ್ತಿದ್ದರೆ ನಿಜವಾಗಿಯೂ ಈ ಮದುವೆಯನ್ನು ಆ ತಾಯಿಯೂ ಕೂಡ ಒಪ್ಪಿಕೊಳ್ತಿರ್ಲಿಲ್ಲ. ರೋಶು ಮನೆಯಲ್ಲಿದ್ದರೆ ಹುಡುಗಿಯ ಮನೆಯವರು ಮನೆ ಮುಂದೆ ಹೋಗಿ ಜೋರಾಗಿ ಜಗಳ ಮಾಡೋದು, ಬಾಯಿ ಬಂದಾಗೆ ಬೈಯೋದು, ನಿನ್ನ ಎಲ್ಲ ಸೀಕ್ರೆಟ್ಗಳು ನನಗೆ ಗೊತ್ತು, ನಿನ್ನ ಮಾನ ಮರ್ಯಾದೆ ಕಳಿತೀನಿ ಅಂತ ಮನೆ ಹತ್ರ ಎಲ್ಲ ಜಗಳ ಮಾಡಿ, ಮತ್ತೆ ಆತ ಕೆಲಸಕ್ಕೆ ಹೋದರೆ ಕೆಲಸದ ಆಫೀಸ್ ಹತ್ರ ಕೂಡ ಹೋಗಿ ಅಲ್ಲೂ ಕೂಡ ಇದೇ ರೀತಿ ಹಿಂಸೆ ಇಡ್ತಿದ್ರಂತೆ. ಈ ನೋವನ್ನು ತಾಳಲಾರದೆ ರೋಶುರವರು ನೇಣಿಗೆ ಶರಣಾಗಿದ್ದಾರೆ. ಅಂದರೆ ಇವರ ಮನೆಯಲ್ಲಿ ನೇಣಿಗೆ ಶರಣಾಗಿಲ್ಲ, ಅವರ ಫ್ರೆಂಡ್ಸ್ ಮನೆಯ ಹತ್ತಿರ ಒಂದು ಮರಕ್ಕೆ ನೇಣು ಬಿಗಿದುಕೊಂಡಿದ್ದಾರೆ. ಆದರೆ ಅಷ್ಟು ಎತ್ತರದ ಮರಕ್ಕೆ ಇವರು ಹೇಗೆ ನೇಣು ಹಾಕಿಕೊಂಡರು ಅನ್ನೋದು ನಿಜವಾಗಿಯೂ ಗೊತ್ತಿಲ್ಲ. 4 ತಿಂಗಳ ಹಿಂದೆ ರೋಶುರವರ ತಾಯಿ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ತಾರೆ. ಮೋಸ್ಟ್ಲಿ ಅವರು ಇವತ್ತು ಇದ್ದರೆ ರೋಶುರವರು ಅವರ ಅಮ್ಮನ ಹತ್ತಿರ ಎಲ್ಲ ಕಷ್ಟಗಳನ್ನು ಹೇಳಿಕೊಳ್ತಿದ್ರು ಅನಿಸುತ್ತೆ. ಮೋಸ್ಟ್ಲಿ ಫ್ರೆಂಡ್ಸ್ ಹತ್ರನಾರು ಈ ಕಷ್ಟಗಳನ್ನೆಲ್ಲ ಶೇರ್ ಮಾಡ್ಬೋದಾಗಿತ್ತು, ಇಲ್ಲ ಡಿವೋರ್ಸ್ ಪಡ್ಕೊಬಿಡ್ಬೋದಾಗಿತ್ತು ಈಸಿಯಾಗಿ. ಯಾಕೆ ಇಷ್ಟೊಂದೆಲ್ಲ ರಿಸ್ಕ್ ತಗೊಂಡ್ರು ಅನ್ನೋದು ನಿಜವಾಗಿಯೂ ಗೊತ್ತಾಗ್ತಿಲ್ಲ. ಇಲ್ಲಿಯವರೆಗೂ ಪೊಲೀಸರವರು ಕೂಡ ಯಾವುದೇ ರೀತಿಯ ಆ್ಯಕ್ಷನ್ ಕೂಡ ತೆಗೆದುಕೊಂಡಿಲ್ಲ. ಅಥವಾ ಫ್ರೆಂಡ್ಸ್ಗಳು ಅಷ್ಟೊಂದು ಜನ ಇದ್ದರು ಇವ್ರಿಗೆ, ಇವಾಗ ಯಾಕೆ ಯಾರೂ ಮಾತನಾಡ್ತಾ ಇಲ್ಲ, ಅಥವಾ ಇವರೇ ಹೋಗಿ ಕಂಪ್ಲೇಂಟ್ ಕೂಡ ಕೊಡಬಹುದಾಗಿತ್ತು. ಇದನ್ನೆಲ್ಲ ನೋಡಿದಾಗ ಅನಿಸೋದು ಒಂದೇ, ಯಾವ ಮದುವೆಯೂ ಬೇಡ, ಸಿಂಗಲ್ ಆಗೇ ಇರೋದು ಬೆಸ್ಟ್ ಲೈಫ್ ಅನಿಸುತ್ತೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಸಾವನ್ನಪ್ಪಿರುವ ರೋಶು ಹಾಗೂ ರೋಶು ಅಮ್ಮನವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಎಲ್ಲರೂ ಕೂಡ ಬೇಡಿಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.